ಖುಲ್ಜಾ ಸಿಮ್ ಸಿಮ್ ಕತೆಗಳ ಭಂಡಾರದಿಂದ ಇಂದಿನ ಕತೆಯ ಹೆಸರು ಆಟದ ಸಮಯ. ಬನ್ನಿ ಕತೆಯನ್ನು ಪ್ರಾರಂಭಿಸೋಣ. ಮರಿ ಆನೆಯೊಂದರ ಹೆಸರು ಗೋಲು. ಅವನು ಪೀಪಾಯಿಯಂತೆ ದುಂಡುಗಿದ್ದನು. ಮರಿ ಮೊಲದ ಹೆಸರು ಛೋಟು. ಇವನು ಹತ್ತಿ ಉಂಡೆಯೆಂದಿದ್ದನು. ಅವರು ಜೊತೆಯಾಗಿ ಆಡುತ್ತಿದ್ದರು. ಒಂದು ದಿನ ಗೋಲು ಹೇಳಿದನು, ಇವತ್ತು ನಾವೊಂದು ಹೊಸ ಆಟ ಆಡೋಣ. ನೀನು ಕುಳಿತುಕೋ, ನಾನು ಒಂದೇ ನೆಗೆತದಲ್ಲಿ ನಿನ್ನ ಬೆನ್ನ ಮೇಲೆ ಹಾರಿ ಕೂರುವೆ ಎಂದು ಛೋಟು ಸೂಚಿಸಿದ. ಗೋಲು ಕುಳಿತ. ಛೋಟು ಒಂದು ದೊಡ್ಡ ನೆಗೆತ ಹಾಕಿದ. ಥಂಪ್! ಈಗ ಅವನು ಗೋಲುವಿನ ಬೆನ್ನ ಮೇಲಿದ್ದನು. ವಾವ್! ಗೋಲು ನಕ್ಕು ನುಡಿದ. ಈಗ ನನ್ನ ಸರದಿ. ನೀನು ಕುಳಿತುಕೋ ಮತ್ತು ನಾನು ನಿನ್ನ ಬೆನ್ನ ಮೇಲೆ ಹಾರಿ ಕೂರುವೆ. ನೀನು? ಹೌದು, ನಾನು. ಅದು ಹೇಗೆ ನೀನು ಮಾಡಲು ಸಾಧ್ಯ ಎಂದ ಛೋಟು ಭಯದಿಂದ. ಹೀಗೆ ಎಂದು ಗೋಲು ಅವನಿಗೆ ತೋರಿಸಲು ಹೊರಟ. ದಡ್ ದಡ್ ತೆಂಗಿನಕಾಯಿಗಳ ಮಳೆಯೇ ಗೋಲುವಿನ ತಲೆಯ ಮೇಲೆ ಬಂದು ಬಿದ್ದಿತು. ಅವನು ಹೆದರಿಕೊಂಡು ಡುಮ್ಮ ಕಾಲುಗಳಿಂದ ಓಟ ಕಿತ್ತನು. ಒಂದು ಸಣ್ಣ ತೆಂಗಿನಕಾಯಿ ಛೋಟುವಿನ ಮೇಲೆ ಬಿತ್ತು. ಇದೇ ಪರವಾಗಿಲ್ಲ, ಆನೆಗಿಂತ ಒಂದು ತೆಂಗಿನಕಾಯಿ ಬೀಳುವುದೇ ವಾಸಿ, ಛೋಟು ಎಂದುಕೊಂಡ.